ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸಾಕಷ್ಟು ಜನ ಮೆಸೇಜ್ ಮಾಡ್ತಿದ್ದೀರ. ಕೀ ಆನ್ಸರ್ಸ್ KA ಕಡೆಯಿಂದ ಬಿಟ್ಟಿರೋದು ತುಂಬ ರಾಂಗ್ ಆಗಿದೆ. ಎಷ್ಟು ಕ್ವಶನ್ಸ್ ಗ್ರೇಸ್ ಬರ್ಬೋದು, ಎಷ್ಟು ಮಾರ್ಕ್ಸ್ ಗ್ರೇಸ್ ಬರ್ಬೋದು, ಎಷ್ಟು ಕ್ವಶನ್ಸ್ ರಾಂಗ್ ಆಗಿದೆ, ಮತ್ತು ಕಟ್ ಆಫ್ ಜಾಸ್ತಿ ಇರುತ್ತಾ ಕಡಿಮೆ ಇರುತ್ತಾ, ಸಬ್ಜೆಕ್ಟ್ ವೈಸ್ ಎಷ್ಟು ಕಟ್ ಆಫ್ ಜಾಸ್ತಿ ಆಗುತ್ತೆ, ಎಷ್ಟು ಪರ್ಸೆಂಟ್ ಕಡಿಮೆ ಆಗುತ್ತೆ ಅಂತ ತುಂಬ ಜನ ಮೆಸೇಜ್ ಮಾಡ್ತಿದ್ದೀರ. ಸೊ ಎಲ್ಲರಿಗೂ ಎಷ್ಟೆಷ್ಟು ಗ್ರೇಸ್ ಮಾರ್ಕ್ಸ್ ಬರುತ್ತೆ, ಸಬ್ಜೆಕ್ಟ್ ವೈಸ್ ಎಷ್ಟು ಗ್ರೇಸ್ ಮಾರ್ಕ್ಸ್ ಬರುತ್ತೆ, ಮತ್ತು ಎಷ್ಟು ಕಟ್ ಆಫ್ ನಿಲ್ಲುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ದಟ್ ಯಾರ್ಯಾರೆಲ್ಲ ಚಾನಲ್ಗೆ ಹೊಸದಾಗಿ ಬಂದಿರ್ತೀರಾ, ಪ್ಲೀಸ್ ಲೈಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥ ಇನ್ಫಾರ್ಮೇಟಿವ್ ವಿಡಿಯೋಸ್ ನಿಮ್ಗೆ ಬೇಗ ಬಂದು ತಲುಪುತ್ತೆ ಅಪ್ಲೋಡ್ ಮಾಡುವಾಗ. ಓಕೆ, ಲೆಟ್ ಸ್ಟಾರ್ಟ್ ವಿಡಿಯೋ. ಫಸ್ಟು ನಾನು ಲೈಫ್ ಸೈನ್ಸ್ ಪೇಪರ್ನ ತಗೋತಾ ಇದ್ದೀನಿ. ಫಸ್ಟ್ ಲೈಫ್ ಸೈನ್ಸ್ ಪೇಪರ್, ನಂದು ಲೈಫ್ ಸೈನ್ಸ್ ಆಗಿರೋದ್ರಿಂದ ಲೈಫ್ ಸೈನ್ಸಲ್ಲಿ ಏನೇನೆಲ್ಲ ಮಿಸ್ಟೇಕ್ಸ್ ಇದೆ, ಯಾವ್ಯಾವ ಕೀ ಆನ್ಸರ್ಸ್ ರಾಂಗ್ ಮಾಡಿದ್ದಾರೆ, ಮತ್ತು ಯಾವುದಕ್ಕೆಲ್ಲ ಏನು ಎಕ್ಸ್ಪ್ಲನೇಷನ್ ಅಂತ ಒಂದೊಂದಕ್ಕೆ ರಾಂಗ್ ಆಗಿರೋದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇದ್ರಲ್ಲಿ ನೋಡೋದಾದ್ರೆ ಫಸ್ಟ್ ಕ್ವಶನ್ ಇಲ್ಲಿ ರಾಂಗ್ ಮಾಡಿರೋದು ಬಂದ್ಬಿಟ್ಟು ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟವರಲ್ಲ, ಫೋರ್ತ್ ಕ್ವಶನ್ ಇದು ರಾಂಗ್ ಆಗಿರುತ್ತೆ. ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ನೇಮ್ ದ ಪ್ಲಾಂಟ್ ಲಿಸ್ಟ್ 1, ನೇಮ್ ದ ಪ್ಲಾಂಟ್ ವಿತ್ ಲಿಸ್ಟ್ 2, ಟೈಪ್ ಆಫ್ ಸೀಡ್ಸ್ ಟು ವಿಚ್ ಆಫ್ ದ ಗಿವನ್ ಪ್ಲಾಂಟ್ಸ್ ಬಿಲಾಂಗ್ ಅಂಡ್ ಸೆಲೆಕ್ಟ್ ದ ಕರೆಕ್ಟ್ ಆನ್ಸರ್ ಯೂಸಿಂಗ್ ದ ಕೋಡ್ಸ್ ಗಿವನ್ ಬಿಲೋ ಅಂತ ಕೊಟ್ಟಿದ್ದಾರೆ. ಆರ್ಕಿಡ್ ಇದರಲ್ಲಿ ನೀವು ನೋಡ್ಬೋದಾದ್ರೆ ಆರ್ಕಿಡ್ ಲಿಸ್ಟ್ 1 ಅಲ್ಲಿ ಆರ್ಕಿಡ್, ಬಿ ಮ್ಯಾಂಗೋ, ಸಿ ಬ್ಯಾರ್ಲಿ, ಡಿ ಕ್ಯಾಸ್ಟರ್ ಅಂತ ಕೊಟ್ಟಿದ್ದಾರೆ. ಅವ್ರ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು KSET ಅವರು ಬಿಟ್ಟಿರೋದು ಆಪ್ಷನ್ 1 ಆಗಿರುತ್ತೆ. ಅಂದರೆ ಆಪ್ಷನ್ 1 ಆಗಿದೆ, ಬಟ್ ಅದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 4. ಯಾಕಂದರೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ಕೊಳ್ಳಿ. ಆಲ್ಬಿನಸ್ ಅಂದರೆ ವಿಚ್ ಹ್ಯಾವ್ ಸೀಡ್ಸ್ ಅಂತ, ಎಕ್ಸಾಲ್ಬಿನಸ್ ಅಂದರೆ ಸೀಡ್ಸ್ ಆಬ್ಸೆಂಟ್ ಇರೋದಂತ, ಆರ್ಕಿಡ್ಸು ಅಂಡ್ ಬ್ಯಾರ್ಲಿ ಬಂದ್ಬಿಟ್ಟು ಮೊನೋಕಾಟ್ಸು, ಮ್ಯಾಂಗೋ ಅಂಡ್ ಕ್ಯಾಸ್ಟರ್ ಬಂದ್ಬಿಟ್ಟು ಡೈಕಾಟ್ಸು. ಇದು ಮೈನ್ ಪಾಯಿಂಟ್ಸು. ಸೊ ಇಲ್ಲಿ ನೋಡೋದಾದ್ರೆ ಯಾವುದಕ್ಕೆ ಮ್ಯಾಚ್ ಆಗುತ್ತೆ ಅಂದರೆ ಇಲ್ಲಿ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 4 ಆಗುತ್ತೆ. ಸೊ ನಾನು ಎಕ್ಸ್ಪ್ಲೇನ್ ಮಾಡಿರೋದು ಇಲ್ಲಿ ಮ್ಯಾಚ್ ಮಾಡಂಗಾದ್ರೆ ಆರ್ಕಿಡ್ಗೆ ಡೈಕಾಟಿಲಿಡನಸ್ ಅಂಡ್ ಎಕ್ಸಾಲ್ಬಿನಸ್ ಇದು ಬರುತ್ತೆ. ಇದು ಬಿ ಮ್ಯಾಂಗೋಗೆ ಡೈಕಾಟಿಲಿಡನಸ್ ಅಂಡ್ ಆಲ್ಬಿನಸ್ ಅನ್ನೋದು ಬರುತ್ತೆ. ಸಿ ಆಪ್ಷನ್ ಸಿ ಬಾರ್ಲಿಗೆ ಇದು ಮೊನೋಕಾಟಿಲಿಡಸ್ ಅಂಡ್ ಆಲ್ಬಿನಸ್ ಬರುತ್ತೆ. ಕ್ಯಾಸ್ಟರ್ಗೆ ಮೊನೋಕಾಟಿಲಿಡಸ್ ಅಂಡ್ ಎಕ್ಸಾಲ್ಬಿನಸ್. ಸೊ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 4 ಆಗಿರುತ್ತೆ ಈ ಕ್ವಶನ್ಗೆ. ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ ಯಾವ್ದು ರಾಂಗ್ ಇದೆ ಅಂದರೆ ಸಿಕ್ಸ್ತ್ ಕ್ವಶನ್. ಸಿಕ್ಸ್ತ್ ಏನಿದೆಯಲ್ಲ ರಾಂಗ್ ಆನ್ಸರ್ ಕೊಟ್ಟಿದ್ದಾರೆ KE ಕಡೆಯಿಂದ. ಸ್ಟೇಟ್ಮೆಂಟ್ 1 ಕೊಟ್ಟವ್ರೆ. ಎನ್ಲಾರ್ಜ್ಮೆಂಟ್ ಆಫ್ ಆನ್ ಆರ್ಗನ್ ಆರ್ ಟಿಶ್ಯೂ ಡ್ಯೂ ಟು ಇನ್ಕ್ರೀಸ್ ಇನ್ ದ ಸೈಜ್ ಆಫ್ ಇಟ್ಸ್ ಸೆಲ್ಸ್ ಈಸ್ ಕಾಲ್ಡ್ ಹೈಪರ್ಟ್ರೋಫಿ. ಸ್ಟೇಟ್ಮೆಂಟ್ 2 ಇನ್ಕ್ರೀಸ್ಡ್ ಸೆಲ್ ಪ್ರೊಡಕ್ಷನ್ ಇನ್ ಎ ಹೆಲ್ತಿ ಟಿಶ್ಯೂ ಆರ್ ಆರ್ಗನ್ ಈಸ್ ಕಾಲ್ಡ್ ಆಸ್ ಹೈಪರ್ಪ್ಲಾಸಿಯಾ. ಇದಕ್ಕೆ KE ಕಡೆಯಿಂದ ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್ ಅಂತ ಕೊಟ್ಟವ್ರೆ, ಬಟ್ ಅದು ರಾಂಗ್ ಆಗಿದೆ KE ಕಡೆಯಿಂದ ಕೊಟ್ಟಿರೋದು. ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 3. ಸ್ಟೇಟ್ಮೆಂಟ್ 1 ಈಸ್ ಕರೆಕ್ಟ್, ಬಟ್ ಸ್ಟೇಟ್ಮೆಂಟ್ 2 ಈಸ್ ಇನ್ಕರೆಕ್ಟ್. ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಹೈಪರ್ಟ್ರೋಫಿ ರೆಫರ್ಸ್ ಟು ಇನ್ಕ್ರೀಸ್ ಇನ್ ಸೆಲ್ ಸೈಜ್. ಸೊ ಸ್ಟೇಟ್ಮೆಂಟ್ 1 ಈಸ್ ಕರೆಕ್ಟ್. ಹೈಪರ್ಪ್ಲಾಸಿಯಾ ಈಸ್ ಇನ್ಕ್ರೀಸ್ ಸೆಲ್ ನಂಬರ್, ನಾಟ್ ಜಸ್ಟ್ ಸೆಲ್ ಪ್ರೊಡಕ್ಷನ್. ಇದು ಇನ್ಕ್ರೀಸ್ಡ್ ಸೆಲ್ ನಂಬರ್ ಆಗಿರುತ್ತೆ, ಸೆಲ್ ಪ್ರೊಡಕ್ಷನ್ ಅಲ್ಲ. ಸೊ ಸ್ಟೇಟ್ಮೆಂಟ್ 2 ಇನ್ಕರೆಕ್ಟ್ ಆಗುತ್ತೆ. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 3. ಸ್ಟೇಟ್ಮೆಂಟ್ 1 ಈಸ್ ಕರೆಕ್ಟ್, ಬಟ್ ಸ್ಟೇಟ್ಮೆಂಟ್ 2 ಈಸ್ ಇನ್ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ಯಾವುದು ರಾಂಗ್ ಆಗಿದೆ ಅದನ್ನ ಮಾತ್ರ ಡಿಸ್ಕಸ್ ಮಾಡ್ತೀನಿ, ಎಲ್ಲದಕ್ಕೂ ಎಕ್ಸ್ಪ್ಲೇನ್ ಮಾಡಲ್ಲ. ನೀವು ಎಕ್ಸ್ಪ್ಲನೇಷನ್ ಬೇಕಂದ್ರೆ ಹೇಳಿ, ನೆಕ್ಸ್ಟ್ ವಿಡಿಯೋ ಸೆಕ್ಷನ್ ಅಲ್ಲಿ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಎಲ್ಲಾನು. ನೆಕ್ಸ್ಟ್ 11th ಕ್ವಶನ್, ಇದು ರಾಂಗ್ ಆಗಿದೆ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ವಿತ್ ರೆಸ್ಪೆಕ್ಟ್ ಟು ದ ಬಿಹೇವಿಯರ್ ಆಫ್ ಅನಿಮಲ್ಸ್ ಇನ್ ರಿಲೇಷನ್ ಟು ಎನ್ವೈರನ್ಮೆಂಟ್? ಎ ಪೈಕಿಲೋ osmotic animals show osmotic dependency with respect to the environment. B homoosmotic animals maintain body fluid concentrations constant irrespective of fluctuations in environmental concentrations. C aerohaline animals withstand aquatic media of a wide range of concentrations. D stenohaline animals survive within a wide range of salinities. ಕೋಡ್ಸ್ ಕೊಟ್ಟವ್ರೆ. ಇದರಲ್ಲಿ KE ಅವರು
ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್ ಅಂತ ಕೊಟ್ಟವ್ರೆ, ಬಟ್ ಇದಕ್ಕೆ ಆಪ್ಷನ್ 4 ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಎಕ್ಸ್ಪ್ಲನೇಷನ್ ಕೊಡ್ತೀನಿ ನೋಡಿ. Poikiloosmotic animals are osmotically dependent on environment. Homoosmotic animals maintain body fluid concentration constant despite environmental changes. Hairy-haline animals tolerate a wide range of salinities. Steno-haline animals have only narrow tolerance, so are not allowed included. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 4 ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ 14th ಕ್ವಶನ್, ಮ್ಯಾಚ್ ದ ಫಾಲೋಯಿಂಗ್ ಅಲ್ಲ, ಮ್ಯಾಚ್ ದ ಫಾಲೋಯಿಂಗ್ ಕರೆಕ್ಟ್ ಆಗಿದೆ. 13th ಕ್ವಶನ್ ರಾಂಗ್ ಆಗಿದೆ. ದ ಮೇನ್ ಫೋರ್ಸ್ ಡ್ರೈವಿಂಗ್ ದ ಫಿಲ್ಟ್ರೇಷನ್ ಪ್ರೊಸೆಸ್ ಆಫ್ ಕಿಡ್ನಿ ಇಸ್ ದ ಡ್ಯಾಶ್ ಅಂತ ಕೊಟ್ಟವ್ರೆ. ಇದಕ್ಕೆ ಕೆಇ ಅವ್ರ ಕಡೆಯಿಂದ 4th ಆನ್ಸರ್ ಕರೆಕ್ಟ್ ಅಂತ ಕೊಟ್ಟವ್ರೆ, ನೆಟ್ ಫಿಲ್ಟ್ರೇಷನ್ ಪ್ರೆಷರ್ ಅಂತ. ಬಟ್ ಇದಕ್ಕೆ ಕರೆಕ್ಟ್ ಆದ ಆನ್ಸರ್ ಆಪ್ಷನ್ 1 ಕರೆಕ್ಟ್ ಆದ ಉತ್ತರ, ಗ್ಲೋಮುಲರ್ ಹೈಡ್ರೋಸ್ಟಾಟಿಕ್ ಪ್ರೆಷರ್. ಇದಕ್ಕೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಇನ್ ದ ಕಿಡ್ನೀಸ್ ದ ಫಿಲ್ಟ್ರೇಷನ್ ಆಫ್ ಬ್ಲಡ್ ಟೇಕ್ಸ್ ಪ್ಲೇಸ್ ಇನ್ ದ ಗ್ಲೋಮುಲಸ್. ದ ಮೇನ್ ಫೋರ್ಸ್ that pushes water and solutes out of the blood and into the Bowman's capsule is the hydrostatic pressure generated within the glomerular capillaries. ಅರ್ಥ ಆಗಿರುತ್ತೆ. ಮೇಯ್ನು ಬ್ಲಡ್ ಫಿಲ್ಟ್ರೇಷನ್ ತಗೊಳ್ಳೋದು ಗ್ಲೋಮುಲಸ್ ಅಲ್ಲಿ ತಗೊಳುತ್ತೆ. ಏನಪ್ಪ ಅಂದ್ರೆ ಅದು ವಾಟರ್ನ ಮತ್ತೆ ಸೊಲ್ಯೂಟ್ ಪಾರ್ಟಿಕಲ್ಸ್ ಆಫ್ ದ ಬ್ಲಡ್ ನ ಪುಷ್ ಮಾಡುತ್ತೆ. ಸೊ ಇದಕ್ಕೆ ಫಸ್ಟ್ ಆಪ್ಷನ್ ಕರೆಕ್ಟ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ತಾ ಬರೋಣ. 19th ಕ್ವಶನ್ ರಾಂಗ್ ಕೊಟ್ಟಿದ್ದಾರೆ. ಕೀ ಆನ್ಸರ್ ಸ್ಟೇಟ್ಮೆಂಟ್ 1 ಬಂದ್ಬಿಟ್ಟು ಕನ್ವರ್ಷನ್ ಆಫ್ ಇನ್ಆರ್ಗಾನಿಕ್ ನೈಟ್ರೋಜನ್ ಇಂಟು ಆರ್ಗಾನಿಕ್ ನೈಟ್ರೋಜನ್ accompanied by amination and reduction at keto group of organic acid. Statement 2 transfer of amino group from glutamic acid to the keto position of the corresponding keto acid. Choose the correct answer from the options given below. Options ಕೊಟ್ಟಿದ್ದಾರೆ, ಬಟ್ 19th ಕ್ವಶನ್ಗೆ ಕೆಇ ಕಡೆಯಿಂದ ಆಪ್ಷನ್ 3 ಕರೆಕ್ಟ್ ಆನ್ಸರ್ ಅಂತ ಕೊಟ್ಟಿದ್ದಾರೆ, ಬಟ್ ಅದು ರಾಂಗ್ ಆನ್ಸರ್ ಆಗಿರುತ್ತೆ. ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 1. ಸ್ಟೇಟ್ಮೆಂಟ್ 1 ಈಸ್ ಕರೆಕ್ಟ್, ಬಟ್ ಸ್ಟೇಟ್ಮೆಂಟ್ 2 ಈಸ್ ಇನ್ಕರೆಕ್ಟ್. ನೆಕ್ಸ್ಟ್ ಕ್ವಶನ್ಸ್ ಮ್ಯಾಚ್ ದ ಫಾಲೋಯಿಂಗ್. ಇದು ಕೂಡ ಆಪ್ಷನ್ ಕೆಇ ಕಡೆಯಿಂದ ರಾಂಗ್ ಕೊಟ್ಟಿದ್ದಾರೆ. ಇದಕ್ಕೆ ಅವ್ರಿಗೂ ಕೆಇ ಅವ್ರು ಕೊಟ್ಟಿರೋ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 4 ಅಂತ, ಬಟ್ ಇದಕ್ಕೆ ಕರೆಕ್ಟ್ ಆನ್ಸರ್ ಇರುತ್ತೆ. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 3 ಆಗಿರುತ್ತೆ. 20ಗೆ ಕರೆಕ್ಟ್ ಆನ್ಸರ್ ಆಪ್ಷನ್ 3. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. 23rd question. Various theories have been proposed to explain the mechanism involved in the ascent of a sap. Which of the following theories is not a physical force theory? ಫಸ್ಟ್ ಬಂದ್ಬಿಟ್ಟು ಕೆಪಿಲಾರಿಟಿ ಥಿಯರಿ, ಸೆಕೆಂಡ್ ರೂಟ್ ಪ್ರೆಷರ್ ಥಿಯರಿ, ಇಂಬಿಬಿಷನಲ್ ಥಿಯರಿ, ಟ್ರಾನ್ಸ್ಪಿರೇಷನ್ ಫುಲ್ ಅಂಡ್ ಕೋಹೆನ್ಸ್ ಟೆನ್ಷನ್ ಥಿಯರಿ. ಅವ್ರು ಕೇಳಿರೋದು ನಾಟ್ ಎ ಫಿಸಿಕಲ್ ಫೋರ್ಸ್ ಥಿಯರಿ ಅಂತ. ಕೆಇಎ ಕಡೆಯವರು ಅವ್ರ ಕರೆಕ್ಟ್ ಆನ್ಸರ್ ಆಪ್ಷನ್ 2 ಅಂತ ಕೊಟ್ಟಿದ್ದಾರೆ, ಬಟ್ ಅದು ಕರೆಕ್ಟ್ ಆನ್ಸರ್ ಅಲ್ಲ, ಅದು ರಾಂಗ್ ಆಗಿರುತ್ತೆ. ಆಪ್ಷನ್ 3 ಇದಕ್ಕೆ ಕರೆಕ್ಟ್ ಆನ್ಸರ್. ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಫಿಸಿಕಲ್ ಫೋರ್ಸಸ್ ಥಿಯರಿ ಡಿಪೆಂಡ್ ಆನ್ ಮೆಕ್ಯಾನಿಕಲ್ ಅಂಡ್ ಫಿಸಿಕಲ್ ಫೋರ್ಸಸ್. ಎಕ್ಸಾಂಪಲ್ ಕೆಪಿಲಾರಿಟಿ ಅಂಡ್ ಕೊಹೆನ್ಸ್ ಟೆನ್ಷನ್. ಅಂದ್ರೆ ಈ ಕೆಪಿಲಾರಿಟಿ ಮತ್ತೆ ಕೊಹೆನ್ಸ್ ಟೆನ್ಷನ್ ಆಪ್ಷನ್ 1 ಆಪ್ಷನ್ 4 ಕೂಡ ಫಿಸಿಕಲ್ ಫೋರ್ಸ್ ಥಿಯರಿ ಆಗುತ್ತೆ. ರೂಟ್ ಪ್ರೆಷರ್ ಥಿಯರಿ ಬಂದ್ಬಿಟ್ಟು ಡಿಪೆಂಡ್ಸ್ ಆನ್ ಆಸ್ಮೋಟಿಕ್ ಫೋರ್ಸಸ್, ಅಂದ್ರೆ ಅರ್ಧ ಫಿಸಿಕಲ್ ಥಿಯರಿ ಆಗುತ್ತೆ. ಸೊ ಇದು ಕೂಡ ಫಿಸಿಕಲ್ ಥಿಯರಿಗೆ ಬರುತ್ತೆ. ಇಂಬಿಬಿಷನಲ್ ಥಿಯರಿ ಬಂದ್ಬಿಟ್ಟು ಡಿಪೆಂಡ್ಸ್ ಆನ್ ಅಬ್ಸರ್ಪ್ಷನ್ ಆಫ್ ವಾಟರ್ ಬೈ ಕೊಲೈಡ್ಸ್, ಅಂದ್ರೆ ಅಬ್ಸರ್ಪ್ಷನ್ ಆಫ್ ವಾಟರ್ ಮಾಲಿಕ್ಯೂಲ್ಸ್. ಇದು ಬಂದ್ಬಿಟ್ಟು ಬಯಲಾಜಿಕಲ್ ಪ್ರೊಸೆಸ್ ಆಗಿರುತ್ತೆ. ಅದಕ್ಕೆ ಇದು ನಾಟ್ ಫುಲ್ಲಿ ಫಿಸಿಕಲ್ ಆಗಿರಲ್ಲ, ಪ್ಯೂರ್ಲಿ ಫಿಸಿಕಲ್, ಯಾವುದೇ ಒಂದು ಫಿಸಿಕಲ್ ಆಕ್ಟಿವಿಟೀಸ್ ಇರಲ್ಲ ಇದರಲ್ಲಿ. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 3 ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ 24th. ಇದರಲ್ಲಿ 24th ಕೂಡ ಕೆಎ ಕಡೆಯಿಂದ ಬಿಟ್ಟಿರೋ ಆನ್ಸರ್ಸ್ ಅಲ್ಲಿ ರಾಂಗ್ ಇದೆ. ಕೆಎ ಅವರು ಬಿಟ್ಟಿರೋ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 2 ಇದಕ್ಕೆ ಕರೆಕ್ಟ್ ಅಂತ ಹೇಳೋರೆ, ಬಟ್ ಅದು ಆಪ್ಷನ್ ರಾಂಗು. ಎ ಪ್ಲಾಂಟ್ ಫಸ್ಟ್ ಲೈನ್ ಆಫ್ ಡಿಫೆನ್ಸ್ ಸಿಸ್ಟಮ್ ಏಬಯೋಟಿಕ್ ಸ್ಟ್ರೆಸ್ ಲೈಸ್ ಇಂದ. ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಸ್ಟೆಮ್ ಆಗಿರುತ್ತೆ. ಆಪ್ಷನ್ 3 ಸ್ಟೆಮ್. ಎಕ್ಸ್ಪ್ಲನೇಷನ್ ಕೊಡೋದಾದ್ರೆ
Abiotic stresses like heat, cold, mechanical injury are first sensed by outer plants parts such as epidermis and stem tissue. Stem provides mechanical support, prevents excessive water loss, and resists temperature changes, making the first line of defense in many cases. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಸ್ಟೆಮ್ ಆಗಿರುತ್ತೆ, ಆಪ್ಷನ್ 3. ನೆಕ್ಸ್ಟ್ ಕ್ವಶನ್ಸ್ ನೋಡೋದಾದ್ರೆ ಯಾವ್ದು ರಾಂಗ್ ಆಗಿದೆ ಅಂದ್ರೆ ಇದೆಲ್ಲ ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಯಾವ್ದು ರಾಂಗ್ ಆಗಿದೆ, 39th ಕ್ವಶನ್. ಇಲ್ಲಿ ನೋಡಿ 39th ಕ್ವಶನ್, ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟವ್ರೆ. ಬ್ಲಾಸ್ಟ್ ಡಿಸೀಸ್ ಆಫ್ ರೈಸ್, ನಾನು ಡೈರೆಕ್ಟ್ ಇದಕ್ಕೆ ಆನ್ಸರ್ ಹೇಳ್ತೀನಿ. ಕೆ ಎ ಅವ್ರ ಕಡೆಯಿಂದ ಕೊಟ್ಟಿರೋದು ಆಪ್ಷನ್ 1 ಇಸ್ ದ ಕರೆಕ್ಟ್ ಆನ್ಸರ್ ಅಂತ ಕೊಟ್ಟವ್ರೆ, ಬಟ್ ಅದು ರಾಂಗು. ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 3 ಆಗಿರುತ್ತೆ. ಆಪ್ಷನ್ 3 ಬಂದ್ಬಿಟ್ಟು ಇದಕ್ಕೆ ಕರೆಕ್ಟ್ ಇರೋ ಉತ್ತರ. ನೆಕ್ಸ್ಟ್ ಕೆ ಎ ಕಡೆಯಿಂದ ರಾಂಗ್ ಆಗಿರೋ ಕೀ ಆನ್ಸರ್ಸ್ ನೋಡೋದಾದ್ರೆ, ಇದು 58th ಕ್ವಶನ್ ಇದೆಯಲ್ಲ, ಇನ್ ಗ್ಲೂಕೋಸ್ ಎಲೆಕ್ಟ್ರೋಡ್ ಈ ಗ್ಲೂಕೋಸ್ ಆಕ್ಸಿಡೇಸ್ ಈಸ್ ಇಮ್ಮೊಬಿಲೈಸ್ಡ್ ಯೂಸಿಂಗ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಕೆ ಎ ಕಡೆಯಿಂದ ಆಪ್ಷನ್ 1 ಅಂತ ಕೊಟ್ಟಿದ್ದಾರೆ, ಬಟ್ ಅದು ಆಪ್ಷನ್ ರಾಂಗ್ ಆಗಿರುತ್ತೆ. ಇದಕ್ಕೆ ಕರೆಕ್ಟ್ ಆಗಿರೋ ಉತ್ತರ ಬಂದ್ಬಿಟ್ಟು ಸೆಕೆಂಡ್, ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ 59th ಕ್ವಶನ್. 59th ಕೂಡ ಮ್ಯಾಚ್ ದ ಫಾಲೋಯಿಂಗ್ ರಾಂಗ್ ಕೊಟ್ಟಿದ್ದಾರೆ. 59th ಕೆ ಎ ಕಡೆಯಿಂದ ಆಪ್ಷನ್ 1 ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಆಪ್ಷನ್ ಕರೆಕ್ಟ್ ಆದ ಆಪ್ಷನ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 3 ಆಗಿರುತ್ತೆ. ಸೊ ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ 59th ಕ್ವಶನ್. ನೆಕ್ಸ್ಟ್ 60 ಕ್ವಶನ್ ನಂಬರ್ 60 ಇದೆಯಲ್ಲ, 60 ಕೂಡ ರಾಂಗ್ ಕೊಟ್ಟಿದ್ದಾರೆ. ಕನ್ಸಿಡರ್ ದ ಸ್ಟೇಟ್ಮೆಂಟ್ಸ್ 1 and 2 ಅಂಡ್ ಸ್ಟೇಟ್ ಇಫ್ ಟ್ರೂ ಆರ್ ಫಾಲ್ಸ್. ಸ್ಟೇಟ್ಮೆಂಟ್ 1 ಬಂದ್ಬಿಟ್ಟು xanthan gum ಈಸ್ ಎ ಫುಡ್ additive and non-toxic. Statement 2 ಬಂದ್ಬಿಟ್ಟು xanthan gum is produced by Xanthomus campestris. ಇದಕ್ಕೆ ಕೆ ಎ ಕಡೆಯಿಂದ ಆಪ್ಷನ್ 1 ಕರೆಕ್ಟ್ ಅಂತ ಕೊಟ್ಟವ್ರೆ. ಬೋತ್ ಸ್ಟೇಟ್ಮೆಂಟ್ಸ್ 1 and 2 ಆರ್ ಕರೆಕ್ಟ್ ಅಂತ, ಬಟ್ ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 3, ಸ್ಟೇಟ್ಮೆಂಟ್ 1 ಇಸ್ ಕರೆಕ್ಟ್ ಅಂಡ್ ಸ್ಟೇಟ್ಮೆಂಟ್ 2 ಈಸ್ ಇನ್ಕರೆಕ್ಟ್ ಅಂತ. ನೆಕ್ಸ್ಟ್ ಕ್ವಶನ್ ಕೆ ಎ ಕಡೆಯಿಂದ ರಾಂಗ್ ಮಾಡಿರೋದು 74th ಕ್ವಶನ್. 74th ಕ್ವಶನ್ ಕೆ ಎ ಕಡೆಯಿಂದ ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್ ಅಂತ ಕೊಟ್ಟವ್ರೆ, ಬಟ್ ಅದು ರಾಂಗ್ ಆಗಿದೆ. ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಕ್ವಶನ್ ನೋಡೋಣ. ಎ ರಿಯಾಕ್ಷನ್ ಕ್ಯಾಟಲೈಸ್ಡ್ ಬೈ UMP ಸಿಂಥಸೈಸ್ ಇನ್ ದ ಪ್ರೆಸೆನ್ಸ್ ಆಫ್ ಯುರಿಡಿನ್ ಅಂಡ್ ರೈಬೋಸ್ 5-phosphate yields only sin UMP because. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 4 ಆಗಿರುತ್ತೆ. ದ ಪಿರಿಮಿಡಿನ್ ರಿಂಗ್ ಎಕ್ಸಿಬಿಟ್ಸ್ ಪ್ರಿಫರೆನ್ಸ್ ಟು ಸಿಂಕ್ ಕಾನ್ಫಾರ್ಮೇಶನ್. ಇದು ಇದಕ್ಕೆ ಕರೆಕ್ಟ್ ಆದ ಉತ್ತರ ಆಗಿರುತ್ತೆ. ಸೊ ಕೆ ಎ ಕಡೆಯಿಂದ ಇಷ್ಟು ಕ್ವಶನ್ಸ್ನ ಕೀ ಆನ್ಸರ್ಸ್ ರಾಂಗ್ ಮಾಡಿದ್ದಾರೆ. ಸೊ ಯಾರೆಲ್ಲ ಅಬ್ಜೆಕ್ಷನ್ಸ್ ರೈಸ್ ಮಾಡಿರ್ತಾರ ಅವ್ರಿಗೆ ಕರೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತೆ ಯಾರೆಲ್ಲ ಅಬ್ಜೆಕ್ಷನ್ಸ್ ರೈಸ್ ಮಾಡಿರಲ್ಲ ಕೆ ಎಗೆ, ಸೊ ಅವರೆಲ್ಲ ಕಮೆಂಟ್ ಮಾಡ್ಕೊಳ್ಳಿ. ನೋಡೋಣ ಎಷ್ಟು ಜನ ರೈಸ್ ಮಾಡಿಲ್ಲ, ಎಷ್ಟು ಜನಕ್ಕೆ ಕರೆಕ್ಟ್ ಆನ್ಸರ್ಸ್ ಇಂದ ಗ್ರೇಸ್ ಮಾರ್ಕ್ಸ್ ಬರುತ್ತೆ. ಸೊ ಇಷ್ಟು ಕ್ವಶನ್ಸ್ ಗ್ರೇಸ್ ಮಾರ್ಕ್ಸ್ ಕೊಡೋ ಚಾನ್ಸಸ್ ಇದೆ ಕೆ ಎ ಕಡೆಯಿಂದ. ಇಷ್ಟು ಕ್ವಶನ್ಸ್ಗೆ ಗ್ರೇಸ್ ಮಾರ್ಕ್ಸ್ ಕೊಟ್ಟರೆ ಆರಾಮಾಗೆ ಕ್ಲಿಯರ್ ಮಾಡ್ಬೋದು. ಹತ್ರ ಇರೋರು ಲೈಕ್ 130, 140 ಆ ರೇಂಜಲ್ಲಿ ಇರೋರೆಲ್ಲ ಗ್ರೇಸ್ ಮಾರ್ಕ್ಸ್ ಕೊಟ್ಟರೆ ಆರಾಮಾಗೆ ಕ್ಲಿಯರ್ ಮಾಡ್ಬಿಡ್ತಾರೆ.